ಈ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಗುರುಗಳೇ? ನೋಡಿ, ಮಿಥುನ ರಾಶಿಗೆ ಗುರುವಾಗಿರ್ತಕ್ಕಂಥವ್ನು ಗುರುವಾಗಿ ಎಲ್ಲಿದ್ದರೆ ಗುರು ಅನ್ಸ್ಕೊತಾರೆ. ಆ ಗುರು ಕೂರ್ಬಾರ ಜಾಗದಲ್ಲಿ ಕೂತ್ಕೊಂಡ್ರೆ ಏನಂತಾರೆ, ಗುರು ಅಂತ ಕರೆಯಲ್ಲ. ಅದಕ್ಕೆ ಗುರುಗಳಿಗೊಂದು ಸ್ಥಾನ ಇದೆ. ಹಾಗೆಯೇ ಜನ್ಮೇ ಗುರು ನರೋ ದುಃಖ ಅಂದರೆ ನಮ್ಮ ವರಾಹ ಮೇರಾಚಾರ್ಯ ಹೇಳ್ತಾರೆ, ಜನ್ಮೇ ಗುರು ನರೋ ದುಃಖ ಅಂತ ಕರೋದು. ಜನ್ಮದಲ್ಲಿ ಗುರು ಬಂದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ. ಅಲ್ಸರ್ ಆಗ್ಬೋದು, ಆ್ಯಸಿಡಿಟಿ ಆಗ್ಬೋದು, ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮಿಥುನ ರಾಶಿಯವ್ರಿಗೆ ಬಂದಿರೋ ಸಮಸ್ಯೆ ಏನಂತಂದರೆ ಅತಿಯಾದ ಆತುರ, ಹಸಿವು ಜಾಸ್ತಿ ಮಿಥುನ ರಾಶಿಯವರಿಗೆ. ಇವ್ರು ಏನು ಮಾಡ್ತಾರೆ ಅಂದರೆ ಅಕಾಲಿಕ ಭೋಜನ ಅಂತಾರೆ. ಅಂದರೆ ಇವರು ಕಾಲಕ್ಕೆ ಊಟ ಮಾಡಲ್ಲ. ಇವರು ಕಾಲಕ್ಕೆ ಊಟ ಮಾಡಲ್ಲ ಅಂದ್ರೇನು, ಯಾರ ಮನೆಯಲ್ಲಿ ತಲೆ ಕಾಲ ಮೇಲೆ ಇಟ್ಕೊಂಡು ಊಟ ಮಾಡ್ತಾರೋ ತಟ್ಟೆಯಲ್ಲಿ, ಆ ಮನೆಗೆ ಲಕ್ಷ್ಮಿ ಬರಲ್ಲ. ಯಾರ ಮನೆಯಲ್ಲಿ ಈಚೆ ಕಡೆ ಮನೆಯಿಂದ ಈಚೆ ಕೂತ್ಕೊಂಡು ಊಟ ಮಾಡ್ತಾರೋ ಬರಲ್ಲ ಲಕ್ಷ್ಮಿ. ಯಾರ ಮನೆಯಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೋ ಖಂಡಿತವಾಗಲೂ ಲಕ್ಷ್ಮಿ ಬರಲ್ಲ. ಯಾರ ಮನೆಯಲ್ಲಿ ಸಾಯಂಕಾಲ 5:30 ಮೇಲೆ ಊಟ ಮಾಡ್ತೀರ 6 ಗಂಟೆಗೆ, ಲಕ್ಷ್ಮಿ ಬರಲ್ಲ. ಅದಕ್ಕೆ ಊಟಕ್ಕೆ ಅಂತ ಟೈಮ್ ಹಾಕಿಟ್ರು ಮಧ್ಯಾಹ್ನ ಅಂದರೆ ಇದೇ ಕಾರಣಕ್ಕೆ. ಅದರ ಜೊತೆಯಲ್ಲಿ ಚಪ್ಪಲಿಯನ್ನು ಶೂವನ್ನು ಹಾಕ್ಕೊಂಡು ಯಾರು ಊಟ ಮಾಡ್ತೀರಾ ಆಯಸ್ಸು ಕ್ಷೀಣವಾಗುತ್ತೆ. ಹಿಂದಿನ ಕಾಲದಲ್ಲಿ 120 ವರ್ಷ ಬದುಕ್ತಾ ಇದ್ದು ಯಾಕೆ ಕಾರಣ ಅಂತಂದರೆ ಅವರು ಊಟಕ್ಕೆ ಅಷ್ಟು ಗೌರವ ಕೊಡ್ತಾಯಿದ್ರು. ಅದಕ್ಕೆ 120 ವರ್ಷ ಬದುಕ್ತಾಯಿದ್ರು. ಈಗ ನಮ್ಮ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ನೀವು ಹೋಟ್ಲಲ್ಲೇ ಊಟ ಮಾಡಿ, ಚಪ್ಪಲಿ ಬಿಟ್ಟು ಊಟ ಮಾಡಿ, ತೊಂದರೆ ಇಲ್ಲ. ಚಪ್ಪಲಿ ಹಾಕ್ಕೊಂಡು ಊಟ ಮಾಡಬೇಡಿ. ಅದರ ಜೊತೆಯಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಆರೋಗ್ಯವನ್ನು ತುಂಬ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಎರಡನೇದಾಗಿ ಮಿಥುನ ರಾಶಿಯವ್ರಿಗೆ ಏನಂತಂದರೆ ನೋಡಿ, ವಿಶೇಷವಾಗಿರ್ತ ಸಪ್ತಮದಲ್ಲಿ ಶುಕ್ರ ಇವತ್ತಿನ ಲಗ್ನಕ್ಕಿಟ್ಟಾಗ ಪ್ರೇಮ ವಿವಾಹ ಆಗ್ತಕ್ಕಂಥದ್ದು ಇರುತ್ತೆ. ಎಷ್ಟೋ ಜನ ಜಾತಕ ತರ್ತಾರಮ್ಮ, ಅಯ್ಯೋ ನಮ್ಮ ಮಗಳು ಲವ್ ಮಾಡಿಬಿಟ್ಟಿದ್ದಾಳೆ, ನಮ್ಗೆ ಗೊತ್ತೇ ಆಗಲಿಲ್ಲ ಗುರುಗಳೇ, ನಮ್ಮ ಮಗ ಲವ್ ಮಾಡಿಬಿಟ್ಟು ನಮ್ಗೆ ಗೊತ್ತೇ ಆಗಲಿಲ್ಲ ಗುರುಗಳೇ. ಜಾತಕ ಕನ್ನಡಿ ಅಂತ ಹೇಳುತ್ತಮ್ಮ, ಪ್ರೇಮ ವಿವಾಹನೋ ಇವ್ರದ್ದು ಅರೇಂಜ್ ಮ್ಯಾರೇಜ್ಮೆಂಟು ಅಂತ ಖಂಡಿತ ಗೊತ್ತಾಗುತ್ತೆ. ಅದಕ್ಕೆ ವರ್ಷಕ್ಕೊಂದು ಸತಿ ಯಾಕೆ ಜಾತಕ ನೋಡ್ಸ್ಕೊತಾರೆ ಅಂದರೆ ಇದೇ ಕಾರಣಕ್ಕೆ. ನಾವು ಏನೋ ಒಂದು ಆಗೋದ್ಮೇಲಲ್ಲ, ಅದಕ್ಕೆ ಹೇಳ್ತಾರೆ ಸಂಸ್ಕೃತದಲ್ಲಿ, ತೈಲ ಸ್ಪರ್ಶನಂ ಕೂಷ್ಮಾಂಡನಾಶನಂ, ಸ್ತ್ರೀ ಸ್ಪರ್ಶನಂ ಪುರುಷನಾಶನಂ. ಅದಕ್ಕೆ ನಾವೇನು ಮಾಡಬೇಕು, ಮಕ್ಕಳು ಜಾತಕೊಂಡು ವರ್ಷ ಬಾರಿ ನೋಡಿಸ್ಕೋಬೇಕಾಗತ್ತೆ. ಎರಡನೇದಾಗಿ ಮಿಥುನ ರಾಶಿಯ ಭ್ರಾತೃದ್ವೇಷ ಅಂತ ಕರೀತಾರೆ. ನೋಡಿ, ಮಿಥುನ ರಾಶಿಗೆ ಏನಾಗಿದೆ, ತೃತೀಯದಲ್ಲಿ ಕೇತು, ಅದ್ರ ಜೊತೆ ಸಪ್ತಮದಲ್ಲಿ ರವಿ ಕುಜ ಮತ್ತು ಶುಕ್ರ ಇದ್ದಾಗ ಈಗ ಯಾರಾದರೂ ಪ್ರೆಸೆಂಟ್ ಮದುವೆ ಆಗ್ತಿದ್ರೆ ದಯವಿಟ್ಟು ಮಿಥುನ ರಾಶಿಯವರು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನವನ್ನು ಮಾಡಿ ಮದುವೆಯನ್ನು ಮುಂದುವರಿಸಿ. ಏನು ಗುರುಗಳೇ ಮದುವೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ರೆ ಗಾಬರಿ ಆಯಿತು, ಖಂಡಿತ ಗಾಬರಿ ಮಾಡ್ಕೋಬೇಡಿ. ಗ್ರಹಗತಿಗಳು ಈ ರೀತಿ ಇದೆ ಅಂತ ಗೊತ್ತಾದಾಗ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಹಾಗಂತೇಳಿ ನಮ್ಮ ಕೈಲಾಗಿದ್ದೆ ನಾವು ಮಾಡಲಿಕ್ಕಾಗಲ್ಲ. ಅದಕ್ಕೆ ಮಿಥುನ ರಾಶಿಯವರು ಯಾರಾದರೂ ಮದುವೆ ಆಗ್ತಿದ್ರೆ ಈ 5 ಮಂತ್ಸಲ್ಲಿ ದಯವಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನಿಮ್ಮ ಕೈಲಾದನ್ನು ಪೂಜೆ ಮಾಡ್ಕೊಂಬನ್ನಿ. ಅದನ್ನು ಬಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ಮಾಡ್ತಕ್ಕಂಥದ್ದು ಉತ್ತಮ. ಅದರ ಜೊತೆಯಲ್ಲಿ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ ನೋಡಿ, ದಶಮದಲ್ಲಿ ಶನಿ ಇದ್ದಾನೆ. ದಶಮದಲ್ಲಿ ಶನಿ ಇದ್ದಾಗ ಕೋದಂಡ ಶನಿ ಅಂತಾರೆ. ಅಂದರೆ ಮಾತು ತುಂಬ ಕಠಿಣವಾಗಿರುತ್ತೆ. ಅದರಲ್ಲಿ ನೋಡಿ, ಪುನರ್ವಸು ನಕ್ಷತ್ರ ಯಾರ್ಯಾರು ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಾ, ಈ ಸಪ್ತಮದಲ್ಲಿ ಶುಕ್ರ ಮತ್ತು ರವಿ ಇರೋದರಿಂದ ಅತಿ ಶೀಘ್ರದಲ್ಲಿ ವಿವಾಹ ಆಗುತ್ತೆ. ನೋಡಿ, ಪುನರ್ವಸು ನಕ್ಷತ್ರಕ್ಕೆ ಆಕಸ್ಮಿಕ ಮದುವೆ ಅಂತ ಹೇಳ್ತಾರೆ, ಆರಿದ್ರ ಪುನರ್ವಸು. ನಂತರ ಮೃಗಶಿರ ನಕ್ಷತ್ರಕ್ಕೆ ಏನಾಗುತ್ತೆ ಅಂದರೆ ಈ ನಕ್ಷತ್ರ ತುಂಬ ಉದಾಸೀನ ಇರ್ತೀರ, ಕಾಲ ಕೂಡಿ ಬಂದಿದೆ, ವಿವಾಹ ನಿಶ್ಚಯ ಆಗುತ್ತೆ. ಆದರೆ ಮಿಥುನ ರಾಶಿಯವರು ನಿಮ್ಮ ಅಕ್ಕ ತಂಗಿಯರ ವಿಚಾರದಲ್ಲಿ ಸ್ವಲ್ಪ ಸ್ಮೂತ್ನೆಸ್ ಇದ್ದರೆ ತುಂಬ ಒಳ್ಳೆಯದು. ಅದನ್ನು ಬಿಟ್ಟು ತುಂಬ ಏನಾದರೂ ಒರಟಾಗಿ ನಡ್ಕೊಂಡ್ರೆ ದ್ವೇಷಗಳು, ಅಸೂಯೆ ಮನೋಭಾವನೆ ಉಂಟಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಗೆ ಇರುತ್ತೆ. ಅದಕ್ಕೆ ಮಿಥುನ ರಾಶಿಯವರು ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ದರ್ಶನ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಲಾಡ್ಜಲ್ಲಿ ಸ್ನಾನ ಮಾಡೋದು ಬೇಡ. ನದಿ ಇರ್ತಕ್ಕಂಥದ್ದು ಏನಂತಂದರೆ ಅನೇಕ ಪಾಪಗಳನ್ನು, ಪಂಚಪಾದಗಳನ್ನ ಹಾಳು ಮಾಡೋ ಇರ್ತಕ್ಕಂಥ ಶಕ್ತಿ ನದಿಗೆ ಇರುತ್ತೆ. ಅದಕ್ಕೆ ದಯವಿಟ್ಟು ಅಲ್ಲಿ ಹೋದಾಗ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ಅದರ ನಂತರದಲ್ಲಿ ಆ ಭಗವಂತನ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಮಿಥುನ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗತ್ತೆ. ಅದರ ಜೊತೆಯಲ್ಲಿ ಏನೇ ಮಾತುಕತೆ ಇದ್ದರೂ ದುಡುಕುತನ ಬೇಡ, ಸ್ವಲ್ಪ ತಾಳ್ಮೆ ಇದ್ದರೆ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗತ್ತೆ. ಎಸ್ ಗುರುಗಳೇ, ಎಸ್.